ಆದಮೇಲೆ 2025 ಮುಗಿತಾ ಬಂದಿದೆ. ಇನ್ನು 2026 ಬರುವ ಹಂತದಲ್ಲಿದೆ. ಈ ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲರೂ ಮಾಡುವುದು ಸಹಜ. ಎಲ್ಲರೂ ತಮ್ಮ ಗೆಳತಿಯರನ್ನು, ಮಿತ್ರರೊಂದಿಗೆ ಹಾಗೂ ಸಂಬಂಧಿಕರನ್ನು ಕರೆದುಕೊಂಡು ಪಬ್, ಬಾರ್, ರೆಸ್ಟೋರೆಂಟ್ರಲ್ಲಿ ಹೋಗೋದು ಸಹಜ. ಸಂಭ್ರಮಾಚರಣೆ ಮಾಡುವುದು ಸಹಜವಾಗಿರಬೇಕು. ಆಲ್ಕೋಹಾಲ್, ಡ್ರಗ್ಸ್, ಅಮಲಿ ಪದಾರ್ಥಗಳನ್ನು ಸೇವನೆ ಮಾಡಿ ಹೋಗೋದರಿಂದ ಎಷ್ಟು ಅಪಾಯಕಾರಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಿನ ಕಾಲದಲ್ಲಿ ಸಹಜವಾಗಿ ಉಂಡರೂ ಸಹ ಅದರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್ ಏನೂ ಇರೋದಿಲ್ಲ. ಇನ್ನು ಅಮಲಿ ಪದಾರ್ಥ ಸೇವನೆ ಮಾಡಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನ ಸುಖಕರವಾಗಿ ಸಾಗಿಸಬಹುದು. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲರೂ ಒಂದು ಶಿಸ್ತಿನಿಂದ ನಮ್ಮ ಜೀವನ ಸಾಗಿಸಬೇಕು ಹಾಗೂ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಬೇಕು. ನಾವು ಒಳ್ಳೆಯ ನಾಗರಿಕರಾಗಿ ತಂದೆ ತಾಯಿಗೆ ಮೀಸಲವಾಗಿರಬೇಕು ಹಾಗೂ ದೇಶದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯದನ್ನೇ ಬಯಸಬೇಕು. ಇಡೀ ರಾತ್ರಿ ಹೊಸ ವರ್ಷ ಸಂಭ್ರಮಾಚರಣೆ ಮಾಡಿ ಬೆಳಗಿನ ಜಾವ ಮನೆಗೆ ತಲುಪುವಾಗ ನಾವು ಓವರ್ಟೇಕ್ ಮಾಡಿ ದುರಂತಕ್ಕೆ ಈಡಾಗ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಎಲ್ಲರೂ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮಿಂದ ಯಾರಿಗೆ ಅನಾಹುತ ಆಗಬಾರದು. ಈ ಸಂಭ್ರಮಾಚರಣೆಯಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಹೆಣ್ಣು ಮಕ್ಕಳ ಜೊತೆ ಯಾವುದೇ ಅಹಿತಕರ ಘಟನೆ ಆಗಬಾರದು. ಏಕೆಂದರೆ ಎಲ್ಲರ ಜೀವನ ಅಷ್ಟೇ. ಅದಕ್ಕೆ ನಾನು ನನ್ನದೊಂದು ವಿಚಾರ ನಿಮ್ಮ ಮುಂದೆ ಇಟ್ಟೀನಿ. ಇದನ್ನು ಶಿಸ್ತಿನಿಂದ ಪಾಲಿಸ್ತೀರಿ ಅನ್ನುವ ಭರವಸೆ ನನಗಿದೆ. ಜೈ ಹಿಂದ್, ಜೈ ಭಾರತ್.